ಹೊಸ ವರ್ಷದ ಸ್ವಾಗತಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಹೊಸ ವರ್ಷದ ರೆಸಲ್ಯೂಷನ್ ಏನು ಅಂತ ಎಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡಿರ್ತಾರೆ. ಇನ್ನು ಮದ್ಯ ಸೇವನೆಯ ಅಭ್ಯಾಸ ಇರುವ ಬಹುತೇಕರು ಈ ವರ್ಷದಿಂದ ಕುಡಿಯಲ್ಲ ಅಂತ ತೀರ್ಮಾನ ಕೂಡ ಕೈಗೊಳ್ತಾರೆ. ಆದ್ರೆ ಉಡುಪಿಯಲ್ಲಿ ಕುಡಿತಾ ಬಿಡುವ ನ್ಯೂ ಇಯರ್ ರೆಸಲ್ಯೂಷನ್ ರೆಡಿ ಆಗ್ತಾ ಇದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಹೊಸ ವರ್ಷಕ್ಕೆ ದಿನಗಣನೆ ಶುರುವಾಗಿದೆ. ಎಲ್ಲರೂ ಹೊಸ ಕ್ಯಾಲೆಂಡರ್ ಖರೀದಿಗೆ ಮುಂದಾಗಿದ್ದಾರೆ. ನೂತನ ವರ್ಷವನ್ನ ವೆಲ್ಕಮ್ ಮಾಡೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ಉಡುಪಿಯಲ್ಲಿ ಕುಡಿತದ ಚಟ ಬಿಡಿಸಲು ಮನೋವೈದ್ಯರು ಸಜ್ಜಾಗಿದ್ದಾರೆ. ಹೊಸ ವರ್ಷಕ್ಕೆ ಉಡುಪಿಯಲ್ಲಿ ವಿಶೇಷ ಶಿಬಿರ. ಡಿಸೆಂಬರ್ 31ಕ್ಕೆ ಮದ್ಯವರ್ಜನ ಶಿಬಿರ ಆಯೋಜನೆ. ದೇಶಾದ್ಯಂತ ಹೊಸ ವರ್ಷಾಚರಣೆಗೆ ಸಿದ್ಧತೆ ಜೋರಾಗಿದ್ರೆ ಉಡುಪಿಯಲ್ಲಿ ಕುಡಿತ ಬಿಡಿಸುವ ರೆಸಲ್ಯೂಷನ್ ಮಾಡಿದವರಿಗೆ ಸದಾವಕಾಶ ಕಲ್ಪಿಸಲಾಗಿದೆ. ಡಿಸೆಂಬರ್ 31ರ ರಾತ್ರಿ ಮದ್ಯವರ್ಜನ ಶಿಬಿರ ಆರಂಭವಾಗಲಿದೆ. ಜನವರಿ 1ರಿಂದ 10 ದಿನ ಎವಿ ಬಾಳಿಗ ಆಸ್ಪತ್ರೆಯಿಂದ ಕುಡಿತ ಬಿಡಿಸಲು ಚಿಕಿತ್ಸೆ ಆಯೋಜಿಸಲಾಗಿದೆ. ಪ್ರತಿ ವ್ಯಕ್ತಿಗೆ 15ರಿಂದ 20 ಸಾವಿರ ಖರ್ಚು ಮಾಡಲು ಬಾಳಿಗ ಆಸ್ಪತ್ರೆ ಮನೋವೈದ್ಯರ ತಂಡ ಮುಂದಾಗಿದೆ. ಜನವರಿ 1ರಿಂದ ಜನವರಿ 10ರವರೆಗೆ ಈ ಶಿಬಿರವನ್ನ ಮದ್ಯವರ್ಜನ ಶಿಬಿರವನ್ನ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದು 33ನೇ ಶಿಬಿರ ಆಗಿರುತ್ತೆ. ಸೊ ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಬೇಕಾಗಿ ನಾವು ಕೇಳ್ಕೊಳ್ತೇವೆ. ಈ ಶಿಬಿರದಲ್ಲಿ ಬೆಳಿಗ್ಗೆಯಿಂದ ಶಿಬಿರಾರ್ಥಿಗಳು 10 ದಿನ ಅಲ್ಲೇ ವಾಸ ಮಾಡ್ತಾರೆ. ಸೊ ಈ ದಿನಗಳಲ್ಲಿ ಅವರಿಗೆ ಬೆಳಿಗ್ಗೆ ಯೋಗ ಕ್ಲಾಸಸ್ ಇರುತ್ತೆ, ಮನೋವೈದ್ಯರುಗಳ ಕನ್ಸಲ್ಟೇಷನ್ ಇರುತ್ತೆ, ಆಪ್ತ ಸಮಾಲೋಚನೆ ನಡೆಯುತ್ತೆ, ಕೌಟುಂಬಿಕ ಸಭೆಗಳನ್ನು ನಡೆಸ್ತೇವೆ. 30 ವರ್ಷದಿಂದಲೂ ಮದ್ಯವರ್ಜನ ಶಿಬಿರ ಆಯೋಜಿಸಲಾಗ್ತಿದೆ. ಈ ಶಿಬಿರದಲ್ಲಿ ಪ್ರತಿ ವರ್ಷ ಕುಡಿತ ಬಿಟ್ಟವರ ಸಂಖ್ಯೆ 23% ಜನ ಮದ್ಯವ್ಯಸನ ಮುಕ್ತರಾಗ್ತಿದ್ದಾರೆ. ಕೇವಲ ಪುರುಷರಷ್ಟೇ ಅಲ್ಲ, ಮಹಿಳೆಯರ ಸಂಖ್ಯೆಯು ಗಣನೀಯವಾಗಿದೆ. ಇದಕ್ಕಾಗಿ ಮಹಿಳೆಯರಿಗೆ 5 ವರ್ಷಗಳಿಂದ ಪ್ರತ್ಯೇಕ ಶಿಬಿರ ಕೂಡ ನಡೀತಿದೆ. ಈಗ ನಮಗೆ ಹೊಸ ವರ್ಷ ಬರ್ತಾ ಇದೆ. ನಾವೆಲ್ಲರೂ ಅದರ ಆಚರಣೆಯಲ್ಲಿ ನಾವು ಈಗ ಭಾಗಿಯಾಗಲಿಕ್ಕಿದ್ದೇವೆ. ಸೊ ನಾನು ಎಲ್ಲರಿಗೂ ಒಂದು ತಿಳಿಸುವುದೇನೆಂದರೆ, ಇದರಲ್ಲಿ ಸಂತೋಷ ಪಡಲಿಕ್ಕೆ ನಾವು ಬೇರೆ ರೀತಿಯ ಒಂದು ಆಚರಣೆಯನ್ನು ಮಾಡುವುದು ಒಳ್ಳೆಯದು. ಯಾವುದೇ ಮಾದಕ ಹಾಗೂ ಮದ್ಯ ಸೇವನೆಯ ಇದು ಇಲ್ಲದೆ ಇರೋದರಿಂದ ನಮಗೆ ಸಮಾಜಕ್ಕೆ ಒಳ್ಳೆಯದಾಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಮ್ಮ ಯುವ ಜನತೆ ಇದರಿಂದ ಪ್ರೇರಣೆ ಆಗುವಂಥ ಸಾಧ್ಯತೆ ಇದ್ದು ಅವರು ಮುಂದೆ ಮದ್ಯಕ್ಕೆ ಅವಲಂಬನೆ ಆಗುವಂಥ ಸಾಧ್ಯತೆ ಸಹ ಇದೆ. ಈ ವರ್ಷದ ಶಿಬಿರದಲ್ಲಿ ಕುಡಿತ ಬಿಟ್ಟ 200 ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನ ಮಾಡಲಾಗ್ತಿದೆ. ಮತ್ತಷ್ಟು ಜನರನ್ನ ಕುಡಿತದಿಂದ ಹೊರತರಲು ಉತ್ತೇಜನ ನೀಡಲಾಗ್ತಿದೆ. ನಿಜಕ್ಕೂ ಮದ್ಯವರ್ಜನ ಶಿಬಿರ ಉತ್ತಮ ನಿದರ್ಶನವಾಗಲಿದೆ. ಹರೀಶ್ ಪಾಳೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಹೊಸ ವರ್ಷದ ಸ್ವಾಗತಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಹೊಸ ವರ್ಷದ ರೆಸಲ್ಯೂಷನ್ ಏನು ಅಂತ ಎಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡಿರ್ತಾರೆ. ಇನ್ನು ಮದ್ಯ ಸೇವನೆಯ ಅಭ್ಯಾಸ ಇರುವ ಬಹುತೇಕರು ಈ ವರ್ಷದಿಂದ ಕುಡಿಯಲ್ಲ ಅಂತ ತೀರ್ಮಾನ ಕೂಡ ಕೈಗೊಳ್ತಾರೆ. ಆದ್ರೆ ಉಡುಪಿಯಲ್ಲಿ ಕುಡಿತಾ ಬಿಡುವ ನ್ಯೂ ಇಯರ್ ರೆಸಲ್ಯೂಷನ್ ರೆಡಿ ಆಗ್ತಾ ಇದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಹೊಸ ವರ್ಷಕ್ಕೆ ದಿನಗಣನೆ ಶುರುವಾಗಿದೆ. ಎಲ್ಲರೂ ಹೊಸ ಕ್ಯಾಲೆಂಡರ್ ಖರೀದಿಗೆ ಮುಂದಾಗಿದ್ದಾರೆ. ನೂತನ ವರ್ಷವನ್ನ ವೆಲ್ಕಮ್ ಮಾಡೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ಉಡುಪಿಯಲ್ಲಿ ಕುಡಿತದ ಚಟ ಬಿಡಿಸಲು ಮನೋವೈದ್ಯರು ಸಜ್ಜಾಗಿದ್ದಾರೆ. ಹೊಸ ವರ್ಷಕ್ಕೆ ಉಡುಪಿಯಲ್ಲಿ ವಿಶೇಷ ಶಿಬಿರ. ಡಿಸೆಂಬರ್ 31ಕ್ಕೆ ಮದ್ಯವರ್ಜನ ಶಿಬಿರ ಆಯೋಜನೆ. ದೇಶಾದ್ಯಂತ ಹೊಸ ವರ್ಷಾಚರಣೆಗೆ ಸಿದ್ಧತೆ ಜೋರಾಗಿದ್ರೆ ಉಡುಪಿಯಲ್ಲಿ ಕುಡಿತ ಬಿಡಿಸುವ ರೆಸಲ್ಯೂಷನ್ ಮಾಡಿದವರಿಗೆ ಸದಾವಕಾಶ ಕಲ್ಪಿಸಲಾಗಿದೆ. ಡಿಸೆಂಬರ್ 31ರ ರಾತ್ರಿ ಮದ್ಯವರ್ಜನ ಶಿಬಿರ ಆರಂಭವಾಗಲಿದೆ.
ಜನವರಿ 1ರಿಂದ 10 ದಿನ ಎವಿ ಬಾಳಿಗ ಆಸ್ಪತ್ರೆಯಿಂದ ಕುಡಿತ ಬಿಡಿಸಲು ಚಿಕಿತ್ಸೆ ಆಯೋಜಿಸಲಾಗಿದೆ. ಪ್ರತಿ ವ್ಯಕ್ತಿಗೆ 15ರಿಂದ 20 ಸಾವಿರ ಖರ್ಚು ಮಾಡಲು ಬಾಳಿಗ ಆಸ್ಪತ್ರೆ ಮನೋವೈದ್ಯರ ತಂಡ ಮುಂದಾಗಿದೆ. ಜನವರಿ 1ರಿಂದ ಜನವರಿ 10ರವರೆಗೆ ಈ ಶಿಬಿರವನ್ನು ಮದ್ಯವರ್ಜನ ಶಿಬಿರವನ್ನು ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದು 33ನೇ ಶಿಬಿರ ಆಗಿರುತ್ತೆ. ಸೊ ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಬೇಕಾಗಿ ನಾವು ಕೇಳ್ಕೊಳ್ತೇವೆ. ಈ ಶಿಬಿರದಲ್ಲಿ ಬೆಳಿಗ್ಗೆಯಿಂದ ಶಿಬಿರಾರ್ಥಿಗಳು 10 ದಿನ ಅಲ್ಲೇ ವಾಸ ಮಾಡ್ತಾರೆ. ಸೊ ಈ ದಿನಗಳಲ್ಲಿ ಅವರಿಗೆ ಬೆಳಿಗ್ಗೆ ಯೋಗ ಕ್ಲಾಸಸ್ ಇರುತ್ತೆ, ಮನೋವೈದ್ಯರುಗಳ ಕನ್ಸಲ್ಟೇಷನ್ ಇರುತ್ತೆ, ಆಪ್ತ ಸಮಾಲೋಚನೆ ನಡೆಯುತ್ತೆ, ಕೌಟುಂಬಿಕ ಸಭೆಗಳನ್ನು ನಡೆಸ್ತೇವೆ. 30 ವರ್ಷದಿಂದಲೂ ಮದ್ಯವರ್ಜನ ಶಿಬಿರ ಆಯೋಜಿಸಲಾಗ್ತಿದೆ. ಈ ಶಿಬಿರದಲ್ಲಿ ಪ್ರತಿ ವರ್ಷ ಕುಡಿತ ಬಿಟ್ಟವರ ಸಂಖ್ಯೆ 23% ಜನ ಮದ್ಯವ್ಯಸನ ಮುಕ್ತರಾಗ್ತಿದ್ದಾರೆ. ಕೇವಲ ಪುರುಷರಷ್ಟೇ ಅಲ್ಲ, ಮಹಿಳೆಯರ ಸಂಖ್ಯೆಯು ಗಣನೀಯವಾಗಿದೆ. ಇದಕ್ಕಾಗಿ ಮಹಿಳೆಯರಿಗೆ 5 ವರ್ಷಗಳಿಂದ ಪ್ರತ್ಯೇಕ ಶಿಬಿರ ಕೂಡ ನಡೀತಿದೆ. ಈಗ ನಮಗೆ ಹೊಸ ವರ್ಷ ಬರ್ತಾ ಇದೆ. ನಾವೆಲ್ಲರೂ ಅದರ ಆಚರಣೆಯಲ್ಲಿ ನಾವು ಈಗ ಭಾಗಿಯಾಗಲಿಕ್ಕಿದ್ದೇವೆ. ಸೊ ನಾನು ಎಲ್ಲರಿಗೂ ಒಂದು ತಿಳಿಸುವುದೇನೆಂದರೆ, ಇದರಲ್ಲಿ ಸಂತೋಷ ಪಡಲಿಕ್ಕೆ ನಾವು ಬೇರೆ ರೀತಿಯ ಒಂದು ಆಚರಣೆಯನ್ನು ಮಾಡುವುದು ಒಳ್ಳೆಯದು. ಯಾವುದೇ ಮಾದಕ ಹಾಗೂ ಮದ್ಯ ಸೇವನೆಯ ಇದು ಇಲ್ಲದೆ ಇರೋದರಿಂದ ನಮಗೆ ಸಮಾಜಕ್ಕೆ ಒಳ್ಳೆಯದಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ನಮ್ಮ ಯುವ ಜನತೆ ಇದರಿಂದ ಪ್ರೇರಣೆ ಆಗುವಂಥ ಸಾಧ್ಯತೆ ಇದ್ದು ಅವರು ಮುಂದೆ ಮದ್ಯಕ್ಕೆ ಅವಲಂಬನೆ ಆಗುವಂಥ ಸಾಧ್ಯತೆ ಸಹ ಇದೆ. ಈ ವರ್ಷದ ಶಿಬಿರದಲ್ಲಿ ಕುಡಿತ ಬಿಟ್ಟ 200 ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನ ಮಾಡಲಾಗ್ತಿದೆ. ಮತ್ತಷ್ಟು ಜನರನ್ನ ಕುಡಿತದಿಂದ ಹೊರತರಲು ಉತ್ತೇಜನ ನೀಡಲಾಗ್ತಿದೆ. ನಿಜಕ್ಕೂ ಮದ್ಯವರ್ಜನ ಶಿಬಿರ ಉತ್ತಮ ನಿದರ್ಶನವಾಗಲಿದೆ. ಹರೀಶ್ ಪಾಳೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಹೊಸ ವರ್ಷದ ಸ್ವಾಗತಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಹೊಸ ವರ್ಷದ ರೆಸಲ್ಯೂಷನ್ ಏನು ಅಂತ ಎಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡಿರ್ತಾರೆ. ಇನ್ನು ಮದ್ಯ ಸೇವನೆಯ ಅಭ್ಯಾಸ ಇರುವ ಬಹುತೇಕರು ಈ ವರ್ಷದಿಂದ ಕುಡಿಯಲ್ಲ ಅಂತ ತೀರ್ಮಾನ ಕೂಡ ಕೈಗೊಳ್ತಾರೆ. ಆದ್ರೆ ಉಡುಪಿಯಲ್ಲಿ ಕುಡಿತ ಬಿಡುವ ನ್ಯೂ ಇಯರ್ ರೆಸಲ್ಯೂಷನ್ ರೆಡಿ ಆಗ್ತಾ ಇದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಹೊಸ ವರ್ಷಕ್ಕೆ ದಿನಗಣನೆ ಶುರುವಾಗಿದೆ. ಎಲ್ಲರೂ ಹೊಸ ಕ್ಯಾಲೆಂಡರ್ ಖರೀದಿಗೆ ಮುಂದಾಗಿದ್ದಾರೆ. ನೂತನ ವರ್ಷವನ್ನ ವೆಲ್ಕಮ್ ಮಾಡೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ಉಡುಪಿಯಲ್ಲಿ ಕುಡಿತದ ಚಟ ಬಿಡಿಸಲು ಮನೋವೈದ್ಯರು ಸಜ್ಜಾಗಿದ್ದಾರೆ. ಹೊಸ ವರ್ಷಕ್ಕೆ ಉಡುಪಿಯಲ್ಲಿ ವಿಶೇಷ ಶಿಬಿರ. ಡಿಸೆಂಬರ್ 31ಕ್ಕೆ ಮದ್ಯವರ್ಜನ ಶಿಬಿರ ಆಯೋಜನೆ. ದೇಶಾದ್ಯಂತ ಹೊಸ ವರ್ಷಾಚರಣೆಗೆ ಸಿದ್ಧತೆ ಜೋರಾಗಿದ್ರೆ, ಉಡುಪಿಯಲ್ಲಿ ಕುಡಿತ ಬಿಡಿಸುವ ರೆಸಲ್ಯೂಷನ್ ಮಾಡಿದವರಿಗೆ ಸದಾವಕಾಶ ಕಲ್ಪಿಸಲಾಗಿದೆ. ಡಿಸೆಂಬರ್ 31ರ ರಾತ್ರಿ ಮದ್ಯವರ್ಜನ ಶಿಬಿರ ಆರಂಭವಾಗಲಿದೆ. ಜನವರಿ 1ರಿಂದ 10 ದಿನ ಎವಿ ಬಾಳಿಗ ಆಸ್ಪತ್ರೆಯಿಂದ ಕುಡಿತ ಬಿಡಿಸಲು ಚಿಕಿತ್ಸೆ ಆಯೋಜಿಸಲಾಗಿದೆ. ಪ್ರತಿ ವ್ಯಕ್ತಿಗೆ 15ರಿಂದ 20 ಸಾವಿರ ಖರ್ಚು ಮಾಡಲು ಬಾಳಿಗ ಆಸ್ಪತ್ರೆ ಮನೋವೈದ್ಯರ ತಂಡ ಮುಂದಾಗಿದೆ. ಜನವರಿ